ದೇವೇಗೌಡರು ಹಾಸ್ಪಿಟಲ್ ಹೋಗ್ತಾರೆ, ಒಂದು ವಾರ ರೆಡಿ ಆಯ್ತಾರೆ, ರಾಜ್ಯಸಭೆಯನ್ನು ಮಾತಾಡಬೇಕು, ನಾನು ರೈತನ ಮಕ್ಕಳು ಸತ್ತೋಯ್ತಾರೆ, ಕಾವೇರಿ ಬಗ್ಗೆ ತಮಿಳುನಾಡವ್ರಿಗೆ ಹೇಳ್ತಾರೆ, ನೀವು ನಮ್ಮ ಸೇರಿದವ್ರೆ, ಕೈ ಮುಗಿತೀನಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಮೇಕೆದಾಟು ಗಡ್ಡಿ ಮಾಡಬೇಡಿ, ಕುಡಿಯೋ ನೀರು ಗಡ್ಡಿ ಮಾಡಬೇಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. 91 ವಯಸ್ಸಲ್ಲಿ ದೇವೇಗೌಡರು ಈ ರಾಜ್ಯದ ರೈತರ ಮಕ್ಕಳ ಋಣವನ್ನ ಹಗಲು ರಾತ್ರಿ ಏನಿದೆ ಪ್ರಮೇಯ ಅವ್ರಿಗೆ, ಈಗ ಯಾವ ಪ್ರಧಾನಿ ಮಾಡ್ತಾ ಇದ್ದಾರೆ ಅಂತ ದೇವೇಗೌಡರ ಮನಸ್ಸಲ್ಲಿ ಮಂಡ್ಯ. ಕುಮಾರಣ್ಣ ಕತೆ ಏನಾಗಿದೆ ಗೊತ್ತಿದೆಯಾ ನಿಮ್ಗೆ? ಏನು ಅನುಭವಿಸ್ತಾ ಇದ್ದಾರೆ ಗೊತ್ತಿದೆಯಾ ನಿಮ್ಗೆ? ನೋವನ್ನ ಬರಂಗಿಲ್ಲ. ಇವತ್ತು 2 ಸಾರಿ ಸರ್ಜರಿ ಆಗಿದೆ ಅಂತ ಬರಲಿಲ್ಲ. ಸಾಲ ಮನ್ನಾ ಮಾಡಿದ ಅಷ್ಟೇ ಅಲ್ಲ, ಶುಗರ್ ಫ್ಯಾಕ್ಟರಿ ಕೊಟ್ಟಿದ್ದು ಅಷ್ಟೇ ಅಲ್ಲ, ರೈತರು ಸತ್ತಾಗ ಮನೆಗೆ ಬಂದು ಸ್ವಂತ ಹಣ ಕೊಟ್ರಲ್ಲ. ಈ ದೇಶದಲ್ಲಿ ಯಾರು ಕೊಟ್ಟಿದ್ದಾರ? ಈ ದೇಶದಲ್ಲಿ ಯಾರು ಕೊಟ್ಟಿದ್ದಾರ? ಸಾಲ ಸೋಲ ಮಾಡಿ ಮನೆಗೆ ಹೋಗಿ ಧೈರ್ಯ ತುಂಬಿ ಕಾಲುಬಾಯಿ ಜ್ವರ ಬಂದಾಗ ಹಸುಗಳ ಸತ್ತಾಗ ಮನೆ ಬಂದ್ರ ಒಬ್ಬ ಮುಖ್ಯಮಂತ್ರಿ ಹೇಳಲಿಕ್ಕೆ ತೀರ್ದು ಗ್ರಾಮ ವಾಸ್ತವಗಳಿರ್ಬೋದು, ನಿಮ್ಗೆ ಗೊತ್ತೇ ಅಲ್ಲ. ಸಿಕ್ಕಿದಷ್ಟು ದಿನ 20 ತಿಂಗಳು ದೇವೇಗೌಡರು ಕಾಲ್ ಕಟ್ಟಿ ದೇವೇಗೌಡರು ಪ್ರಧಾನಮಂತ್ರಿ ಆಗಬೇಕು ಅಂತ ಅರ್ಜಿ ಹಾಕಿದ್ರ. ಮುಖ್ಯಮಂತ್ರಿ ಆಗಿ ರಾಜ್ಯ ಚೆನ್ನಾಗಿ ಆಳ್ತಾ ಇದ್ರು. ಅವ್ರು ಎಳ್ಕೊಂಡು ಹೋದ್ರು ಡೆಲ್ಲಿಗೆ, ಪ್ರಧಾನಮಂತ್ರಿ ಪಟ್ಟ ಕೊಟ್ರು. ಡಿಪ್ಲೊಮಾ ಇಂಜಿನಿಯರ್ ದೇವೇಗೌಡರು ಪ್ರಧಾನಮಂತ್ರಿ ಮಾಡಕ್ ಸಾಧ್ಯವ ಅಂತ ಹೇಳಿದ್ರು. ಇಡೀ ದೇಶ ಪಂಜಾಬ್ ಅಲ್ಲಿ ಭತ್ತಕ್ಕೆ ದೇವೇಗೌಡರು ಹೆಸರೇ ಇಟ್ಟವ್ರು. ಇವತ್ತು ಇಡೀ ದೇಶ ದೇವೇಗೌಡರು ಆಳ್ಬೇಕು 5 ವರ್ಷ ಅಂತ ತೀರ್ಮಾನ ಮಾಡಿದ್ರು. ಚೆನ್ನಾಗಿ ಆಳ್ತಾ ಇದ್ದಾರೆ ಅಂತ ಆಯ್ತು. ಕಾಲ್ ಹಿಡಿದು ಒಂದೇ ರಾತ್ರಿ ವಿತ್ಡ್ರಾ ಮಾಡಿದ್ರು. ಹೋಗಿ ಅವತ್ತು ರಾತ್ರಿ ಭಾಷಣ ಮಾಡಿದ್ರು. ಈ ಧೂಳಿಂದ ಮತ್ತೆ ನಾನು ಎದ್ದು ಬರ್ತೇನೆ, ನಿಮ್ ಯಾವ ಬೆಂಬಲ ಬೇಕಾಗಿಲ್ಲ ನನಗೆ ದೇವೇಗೌಡರು ಹೇಳ್ತಾರೆ. ಕುಮಾರಣ್ಣ